ಈ ಪ್ರಕಾಶ್ಗಂತೂ ಸ್ವಲ್ಪನೂ ಟೈಮ್ ಸೆನ್ಸೇ ಇಲ್ಲ. ಬೆಳಿಗ್ಗೆ ಮೀಟ್ ಮಾಡೋಣ ಅಂದ್ರೆ ಮಧ್ಯಾಹ್ನ ಬರ್ತಾನೆ, ಮಧ್ಯಾಹ್ನ ಸಿಗೋಣ ಕಣೋ, ಸಿನಿಮಾಗೆ ಹೋಗಿ ಪಾರ್ಕ್ ಹೋಗಿ ಮನೆಗೆ ಹೋಗಿ ಲೇಟ್ ಆಗುತ್ತೆ ಅಂದ್ರೆ ಸಾಯಂಕಾಲ ಸಿಗ್ತಾನೆ. ಥೂ, ಇವನ್ಗೊಂದು ಸ್ವಲ್ಪನೂ ಟೈಮ್ ಸೆನ್ಸ್ ಇಲ್ಲ. ಯಾಕಾದ್ರೂ ಇಂಥವ್ನು ಲವ್ ಮಾಡೋದೋ ಏನೋ. ಬರ್ಲಿ ಬರ್ಲಿ, ಮಾಡ್ತೀನಿ ಇವತ್ತು, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಹಾಯ್ ಸುಧಾ. ಓಹೋ, ಯಾಕೋ ರಾಣಿ ಮೇಡಮ್ ಅವ್ರಿಗೆ ತುಂಬಾ ಕೋಪ ಬಂದಿರೋಗಿದೆ. ಏನ್ ಮಾಡೋದು ಚಿನ್ನ, ಬಿಸ್ನೆಸ್ ವ್ಯವಹಾರ ಅಷ್ಟು. ಪ್ಲೀಸ್ ಡಾರ್ಲಿಂಗ್, ಅರ್ಥ ಮಾಡು. ಬಿಡೋ ಕೈನ. ಏನ್ ಮಾಡೋದು ಚಿನ್ನ, ಬಿಸ್ನೆಸ್ ವ್ಯವಹಾರನೇ ಅಷ್ಟೇ ಅಲ್ವಾ ಕಣೋ. ಟೈಮ್ ಸೆನ್ಸ್ ಫಾಲೋ ಮಾಡೋದ್ರಲ್ಲಿ ನೀನು ರಾಜಕಾರಣಿಗಳಿಗೂ ಯಾವ ವ್ಯತ್ಯಾಸನೂ ಇಲ್ಲ ಬಿಡು. ಆ ಲೆವೆಲ್ ಕೀಪ್ ಅಪ್ ಮಾಡ್ತೀಯ ಅಲ್ವಾ. ಯಾವಾಗಲೂ ಬಿಸ್ನೆಸ್ ಬಿಸ್ನೆಸ್ ಅಂತೀಯಲ್ಲ, ಏನ್ ಬಂದಿದ್ಯೋ ನಿನ್ಗೆ? ಏನ್ ಮಾಡೋ ಸುಧಾ, ದುಡಿ ವಯಸ್ಸಲ್ಲಿ ಕಾಲ ಪ್ರಜ್ಞೆ ಇರ್ಬೇಕಲ್ವಾ? ಯಾಕಂದ್ರೆ ಕಳೆದೋದ್ ಕಾಲ ಮತ್ತೆ ಬರಲ್ವಲ್ಲ ಚಿನ್ನ. ಬಾಬಾ, ನಿನಗ್ ಮಾತ್ರ ಟೈಮ್ ಸೆನ್ಸ್ ಇದೆ ಕಣೋ. ನನಗೇನು ಮಾಡೋ ಕೆಲಸ ಇಲ್ಲ, ಖಾಲಿ ಓತ್ಲಾ. ಯಾವಾಗ್ಲೂ ಬಂದು ನಿನಗೋಸ್ಕರ ಈ ಕಾಯೋದೇ ಕೆಲಸ ಅನ್ಕೊಬಿಟ್ಟಿದ್ಯಾ ಅಲ್ವಾ ನೀನು? ನಾನು ಹಾಗೆ ಹೇಳಿಲ್ಲ ಕಣೆ. ಸಂಪಾದನೆ ಮಾಡೋ ವಯಸ್ಸಲ್ಲಿ ಕಾಲದ ಬೆಳೆ ತಿಳಿದಿರ್ಬೇಕು ಅಂದೆ. ಸರಿ ಬಿಡು, ನೆಕ್ಸ್ಟ್ ಟೈಮ್ ಈ ತರ ಕಾಯುವಂತೆ ಮಾಡಲ್ಲ, ಓಕೆನಾ? ಈ ತರ ಎಷ್ಟೋ ಸರಿ ಪ್ರಾಮಿಸ್ ಮಾಡಿದ್ಯಾ ಅಲ್ವೋ. ಎಷ್ಟು ದಿನ ಅಂತ ಹೀಗೆ ಕದ್ದು ಮುಚ್ಚಿ ಪ್ರೀತಿ ಮಾಡ್ಕೊಂಡು ಮರಗಳು ಸುತ್ತಾಡ್ಕೊಂಡಿರೋದು. ನಂಗೆ ಯಾಕೋ ಇದೆಲ್ಲ ಸರಿ ಅನ್ಸಲ್ಲಪ್ಪ. ಆದಷ್ಟು ಬೇಗ ಇಬ್ರು ಡುಮ್ 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 ಅಲ್ಗ ಓದಿಸಿ ಮದುವೆ ಮಾಡ್ಕೊಂಡ್ಬಿಡೋಣ, ಓಕೆನಾ? ಏನು ಮುಖ ನೋಡ್ತಿದ್ಯಾ? ಆಯ್ತು ಕಣೆ. ಎಲ್ಲ ಕಣೆ, ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂದ್ರೆ ಆಯ್ತಲ್ವೇನೆ? ಅಲ್ಲ ಫ್ರೆಂಡ್ ಮನೆ, ನಿನ್ನ ತಲೆಯಲ್ಲಿ ಒಂದೇ ಐಡಿಯಾ. ನಾನು ಫ್ರೆಂಡ್ ಮನೆ ಹೇಳಿದ್ದಾಯ್ತು, ಪಪ್ಪ ಫ್ರೆಂಡ್ಸಿಗೆ ಹುಷಾರಿಲ್ಲ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾಯ್ತು. ಅಯ್ಯಯ್ಯೋ, ನಾನು ಯಾಕೋ ಸಿ ಸಬ್ಜೆಕ್ಟಲ್ಲಿ ವೀಕು, ಆ ಸಬ್ಜೆಕ್ಟಲ್ಲಿ ವೀಕು, ಎಕ್ಸ್ಟ್ರಾ ಕಮೆಂಟ್ಸ್ ಕ್ಲಾಸು, ಕಂಬೈನ್ ಸ್ಟಡಿ ಅಂತ ಸುಳ್ಳು ಮೇಲೆ ಸುಳ್ಳು ಹೇಳಿ ಹೇಳಿ ಸಾಕಾಗೋಗಿದೆ. ನಿನಗೇನಪ್ಪ ಗೊತ್ತು ನನ್ನ ಕಷ್ಟ. ಅದು ಅಲ್ಲದೆ ಪಪ್ಪ ಸರಿ ಬೆಳಿಗ್ಗೆ ಎದ್ರೆ ಸಾಕು, ಮಗಳೇ ನಿಂದು ಹೇಗಿದ್ರು ಕೋರ್ಸ್ ಮುಗಿತಾ ಇದೆ ಅಲ್ವಾ, ಈ ಹುಡುಗ ಚೆನ್ನಾಗಿದ್ದಾನ, ಇವನ್ ಕೋಟ್ಯಾಧೀಶ್ವರ, ಈ ಹುಡುಗ ಚೆನ್ನಾಗಿದ್ದಾನ, ಅಯ್ಯಯ್ಯೋ ಇವನಂತೂ ಆಗಿದ್ದಾನೆ ಹೀಗಿದ್ದಾನೆ ಅಂತ ಬರೀ ಫೋಟೋಸ್ ತೋರಿಸ್ತಿದ್ದಾರೆ. ನನ್ನ ಕಷ್ಟ ನಿನಗೇನೋ ಗೊತ್ತಾಗುತ್ತೆ. ನೋಡು ಸುಧಾ, ನಿನ್ ಕಷ್ಟ ನನ್ಗೆ ಅರ್ಥ ಆಯ್ತು. ನಮ್ಮನೇಲಂತೂ ತಂದೆ ತಾಯಿ ಅಡ್ಡಿ ಇಲ್ಲ, ಜಾತಿ ತೊಂದರೆ ಇಲ್ಲ, ಇರೋದು ಒಂದೇ ತೊಂದರೆ. ನಮ್ಮ ಅಣ್ಣ ಮದುವೆ ಆಗಿದೆ, ನಾನು ಹೇಗೆ ಒಪ್ಪಿಕೊಳ್ಳೆ? ಇನ್ ಸ್ವಲ್ಪ ದಿನ ಸುಮ್ಮನೆ ರಚಿನ. ಆಹಾ, ಸರಿ ನಿಮ್ಮ ಅಣ್ಣ ಮದುವೆ ಮಾಡ್ಕೊಂಡು ಆಮೇಲೆ ನಾವು ಮದುವೆ ಮಾಡ್ಕೊಳ್ಳೋದಿಕ್ಕೆ ನಾವು ಮದುವೆ ಮಕ್ಕಳಾಗಿರಲ್ಲ, ಮುದಿ ಗೂಬೆಗಳಾಗಿರ್ತೀವಿ. ನಮ್ಮಣ್ಣ ಭಾವನ ಜೀವಿ, ತುಂಬಾ ಮೃದು ಸ್ವಭಾವದನು. ನನಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದ್ದಾನೆ ಅಂತ ಮನಸ್ಸು ನೋಯ್ಸಕ್ಕೆ ನನ್ನ ಮನಸ್ಸು ಒಪ್ಪಲ್ಲ ಕಣೆ. ಅದು ಅಲ್ಲದೆ ನಮ್ಮ ಅಣ್ಣಂಗೆ ಮುಂಚೆ ನಾ ಮದುವೆ ಆದ್ರೆ ನಮ್ಮ ಅಣ್ಣಂಗೆ ನಾನೇ ಅವಮಾನ ಮಾಡ್ದಂತಲ್ವೇನೆ. ಏನ್ ಪ್ರಕಾಶ್, ಈ ಸಮಾಜದಲ್ಲಿ ಅಣ್ಣನ್ ಬಿಟ್ಟು ತಮ್ದಿರೋ ಎಷ್ಟು ಜನ ಮದ್ವೆ ಆಗಿರೋ ಉದಾಹರಣೆಗಳಿಲ್ಲ ಅಲ್ಲ? ಅದ್ರಲ್ಲಿ ಏನ್ ತಪ್ಪು? ಅವ್ರ ಜೀವನ ಅವ್ರದ್ದು, ನಮ್ ಜೀವನ ನಾವು ಮದ್ವೆ ಮಾಡ್ಕೊಳ್ಳೋದ್ರಲ್ಲಿ ಏನ್ ತಪ್ಪು ಅಂತೀನಿ. ಆಯ್ತು ಮಾರಾಣಿ, ಶಾಂತಿದ್ದಾಳು. ಈ ಸಲ ಹೆಂಗಿದ್ರು ಊರ್ಗ್ ಹೋಗ್ತಾ ಇದ್ದೀನಿ, ಅವಾಗ ನಮ್ಮ ವಿಷಯ ತಿಳಿಸ್ತೀನಿ ನಮ್ಮ ಅಣ್ಣಂಗೆ. ಅಷ್ಟರಲ್ಲಿ ನಿಮ್ ತಂದೆಗೆ ನಮ್ಮ ವಿಷಯ ತಿಳಿಸು. ಏನು ನಮ್ಮ ತಂದೆಗ? ನಾನು ನಮ್ಮ ಪಪ್ಪಂಗೆ ಒಬ್ಳೆ ಮಗಳು, ನಾವು ಕೋಟ್ಯಾಧೀಶ್ವರರು. ನಾನು ಏನು ಬೇಕು ಅಂದ್ರು ನನ್ನ ಪಪ್ಪ ನನಗೆ ಯಾವತ್ತೂ ನೋ ಅಂದೇ ಇಲ್ಲ. ಅಂಥದ್ರಲ್ಲಿ ನಾನು ಮದುವೆ ಮಾಡ್ಕೋತೀನಿ ಅಂದರೆ ಖುಷಿಯಿಂದ ಹೋಗ್ಕೊಂತಾರೆ. ಮೊದಲು ನೀನೋಗಿ ನಿಮ್ಮ ಅಣ್ಣನ ಒಪ್ಪಿಗೆ ಕೇಳ್ಕೊಂಡು ಬಾ, ಸರಿನಾ? ಓಕೆ ಡಾರ್ಲಿಂಗ್, ಸಂತೋಷನಾ? ಈ ಸಂತೋಷ ಸಮಯದಲ್ಲಿ ಏನಿಲ್ವಾ? ಅಲ್ಲ, ನೀನು ಬರೋದು ಲೇಟು, ಬಂದು ನಾಲ್ಕು ಮಾತಾಡೋದಕ್ಕೆ ಕೂಲಿ ಬೇರೆ ಕೊಡ್ಬೇಕಾ ನಿನ್ಗೆ? ನಾನು ಕಾರ್ಮಿಕ ಕೂಲಿಗೆ ತಾನೇ ಕೆಲಸ ಮಾಡೋದು. ಓಹೋ, ತಾವೇನ್ ಕೆಲಸ ಮಾಡಿದ್ರಿ ಅಂತ ಕೂಲಿ ಕೊಡ್ಬೇಕು ಇವಾಗ? ನಾನು ಲವ್ ಮಾಡೋದು. ಹೌದಾ? ಲವ್ ಮಾಡೋದಕ್ಕೆ ಕೂಲಿ ಕೊಡ್ಬೇಕಾ? ಹೌದು.